ಇವತ್ತು ನಿಜಕ್ಕೂ ಕೂಡ ಐತಿಹಾಸಿಕ ದಿನ ಸರ್. ಅದರಲ್ಲೂ ಕಳೆದ ಬಾರಿ ನಾವು ನೋಡಿದ್ವಿ ಎಷ್ಟು ಆತಂಕಕ್ಕೆ ಒಳಗಾಗಿದ್ರು ರೈತರು ಅಂತಂದರೆ ಇಡೀ ಅರ್ಧಕ್ಕರ್ಧ ಡ್ಯಾಮೇ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಯಾವ ರೀತಿ ನೋಡ್ಬೋದು ಸರ್ ಇದನ್ನು? ಇಲ್ಲ, ಡ್ಯಾಮ್ ಖಾಲಿಯಾಗಿದ್ರ ಬಗ್ಗೆಕ್ಕಿಂತ ಜಾಸ್ತಿ ಅದು ಬೇರೆ ಗೇಟ್ಗಳೆಲ್ಲ ಏನೇನೋ ಆಗಿಬಿಟ್ಟು ಒಡೆದು ಬಿಟ್ಟರೆ ಇನ್ನೆಲ್ಲ ಏನೆಲ್ಲ ಆಗುತ್ತೆ ಅಂತ ಪ್ರವಾಹ ಬಂದು, ಹೌದ್ರಾ? ಡ್ಯಾಮ್ ಖಾಲಿ ಆಗೋದು ಒಂದು ರೀತಿ, ಇನ್ನೊಂದು ಪ್ರವಾಹ ಆಗಿ ಏನೆಲ್ಲ ಕೊಂಡ್ಕೊಂಡು ಹೋಗಿ ಅನಾಹುತಗಳೇನೇನಾಗ್ಬೋದು, ಎಷ್ಟು ಹಳ್ಳಿಗಳು ಏನಾಗ್ತದೆ ಅಂತಕ್ಕಂಥದ್ದು ಇತ್ತು. ಇಲ್ಲೇನಾಗಿದೆ ಅಂದ್ರಪ್ಪ ಅಂದ್ರೆ ನೀವೊಂದು ಶಬ್ದ ಬಳಸಿರಿ, ಬಾಯಿ ಬಾಯಿ ಅಂತೇಳಿ. ಬಾಯಿ ಹೌದ್ರಾ? ಇವರು ರೆಡ್ಡಿ, ಆಮೇಲೆ ಏನಪ್ಪ ಅಂದ್ರೆ ಚಂದ್ರಬಾಬು ನಾಯ್ಡು, ಆಮೇಲೆ DK ಶಿವಕುಮಾರ್ ಅವರು ಇಲ್ಲಿ ನೋಡಲಿಕ್ಕೆ ಇವತ್ತೇನಪ್ಪ ಮಾಧ್ಯಮದಲ್ಲಿ ಎಲ್ಲರೂ ಕೂಡ್ಕೊಂಡು ಕೈ ಹಿಡ್ಕೊಂಡು ಏನಪ್ಪ ಮಾಡಿದ್ದಾರೆ. ಆದ್ರೆ ನಿಜವಾದ ಕಂಟಕರು ಇವರು ಏನಪ್ಪ ಅಂದರೆ ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು, ಕರ್ನಾಟಕದ ಕಂಟಕರವರು. ಯಾಕೆ ಅಂತ ಹೇಳಿದ್ರೆ ನಮ್ಮ ನೀರನ್ನು ನಾವು ಬಳಸ್ಕೊಳ್ಳಿಕ್ಕೆ ಬಿಡದೇನೆ ಇರ್ತಕ್ಕಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿ ಹಂತಕ್ಕೂ ಪ್ರತಿ ನಮಗೆ ಹೆಜ್ಜೆಗೆ ಏನಪ್ಪ ಅಂದ್ರೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರು ಇವರೇನೆ. ಹೌದಾ? ಇವ್ರನ್ನ ಕರೆದು ಅದನ್ನೆಲ್ಲ ಇವತ್ತೇನಪ್ಪ ಅಂದ್ರೆ ಅದ್ರ ಬಗ್ಗೆನೂ ಒಂದು ಮೀಟಿಂಗ್ ಮಾಡ್ಬೋದಾಗಿತ್ತು. ಹೌದ್ರಾ? ವಾಪಸ್ ತಗೊಳ್ರಪ್ಪ. ಈಗ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ಕ್ರಸ್ಟ್ ಗೇಟ್ ಏರಿಸಬೇಕಾಗಿದೆ. ಅಲ್ಲಿ ಏರಿಸಿದ್ರಪ್ಪ ಅಂತ ನಮಗೆಲ್ಲ ಏನಪ್ಪ ನೀರು ಬಳಸ್ಕೊಳ್ಬೋದು. ಇವತ್ತು 200-300 TMC ಏನಪ್ಪ ಅಂದ್ರೆ ಹಾಗೆ ಬಿಡ್ತಾ ಇದ್ವಿ. ಹಂಗೆ ಹರಿದು ಹೋಗ್ತಾ ಇದೆ. ಇಲ್ಲೇನಪ್ಪ ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲಿನೂ ಸಹಿತ ನಮ್ಮ ತುಂಗಭದ್ರಾ ಡ್ಯಾಮ್ ಇರ್ಬೋದು, ಆಲಮಟ್ಟಿ ಇರ್ಬೋದು, ಕೃಷ್ಣ ಇದು ನಾರಾಯಣಪುರ ಇರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಆಂಧ್ರಗಳಿಗೆ ತೆಲಂಗಾಣಕ್ಕೆ ಬಿಡ್ತಕ್ಕಂಥ ಸ್ಟೋರೇಜ್ ಡ್ಯಾಮ್ಗಳಾಗಿಬಿಟ್ಟಿದ್ದಾವೆ. ಸ್ಟೋರೇಜ್ ಡ್ಯಾಮ್ ನಮ್ಮದು. ಅದರ ಬಗ್ಗೆ ವಿಚಾರ ಮಾಡಬೇಕಿಲ್ಲಿ. ಹೌದ್ರಾ? ಇವತ್ತೇನಪ್ಪ ಅಂದ್ರೆ ಗಟ್ಟಿಮುಟ್ಟಾಯಿತು ಡ್ಯಾಮು. ಯಾಕಾಯ್ತು ಅಂತ ಅಂದ್ರೆ ಹೆಚ್ಚು ನೀರೇನಪ್ಪ ಅಂದ್ರೆ ಅವ್ರಿಗೆ ಹೋಗುತ್ತೆ. ಅದಕ್ಕಾಗಿ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದಾರೆ ಈಗ ಅವರು. ಅವ್ರು ನಮಗೆ ಒಳ್ಳೆ ಕರೆಕ್ಟಾಗಿ ಆಯಿತು ಅಂತೇಳಿ. ನಮಗೇನಪ್ಪ ಅಂದ್ರೆ ಇದು ಪ್ರಾಬ್ಲಮ್ ಇತ್ತು, ಈಗೇನಪ್ಪ ಅಂದ್ರೆ ಸರಿ ಆಯಿತು, ಎಲ್ಲ ಹರಿದು ಹೋಗ್ತಾ ಇತ್ತು. ಹಾಗೆ ಇವ್ರದ್ದೇನಪ್ಪ ಅಂತಂದರೆ ಎಕ್ಸ್ಪೋಸ್ ಮಾಡಬೇಕು, ಪೊಲಿಟಿಕಲಿ ಎಕ್ಸ್ಪೋಸ್ ಮಾಡಬೇಕು. ಅದು ಆಗ್ತಾ ಇಲ್ಲ. ಆಮೇಲೆ ಜನರಿಗೆ ತಿಳಿಸ್ಬೇಕು, ರೈತರಿಗೆ ತಿಳಿಸ್ಬೇಕು ಇವ್ರ ಧೋರಣೆಗಳೇನಿದಾವೆ ಅಂತೇಳಿ, ಇವ್ರು ಆಡುವ ಆಟಗಳೇನಿದ್ದಾವೆ, ಅದರಿಂದಾಗಿ ಏನಪ್ಪ ಅಂದ್ರೆ ನಮಗೆ ಯಾವ ರೀತಿಯ ದ್ರೋಹ ಆಗ್ತಾ ಇದೆ. ಇದು ಆಂಧ್ರದವ್ರು ಇರ್ಬೋದು, ಮಹಾರಾಷ್ಟ್ರದವ್ರು ಇರ್ಬೋದು, ಇವತ್ತು ಏನಪ್ಪ ಅಂದ್ರೆ ತೆಲಂಗಾಣನೂ ಇರ್ಬೋದು. ಇಲ್ಲಿ ಮೇಲೆ ಹೌದಾ? ಅದು ಹಾಕೋದು ಕೇಸ್ಗಳ ಮೇಲೆ ಕೇಸ್ಗಳು ಹಾಕ್ತಾರೆ. ನಮ್ಮವ್ರು ಏನಪ್ಪ ಅಂದ್ರೆ ಡಿಫೆನ್ಸಿವ್ ಆಗಿ ಅದಕ್ಕೆ ಉತ್ತರ ಎಲ್ಲ ಕೊಟ್ಕೊಂಡು ಕೂಡೋದು. ನಾವು ಅವ್ರು ಹೆಂಗೆ ಅಗ್ರೆಸಿವ್ ಆಗಿ ಮಾಡ್ತಾರೆ, ಅವ್ರ ಕಡೆ ಯಾವುದೇ ನ್ಯಾಯ ಇಲ್ಲ. ನ್ಯಾಯ ಇಲ್ಲದೆ ಇದ್ರೂ ಸಹಿತ ಅಗ್ರೆಸಿವ್ ಆಗಿ ಬರ್ತಾ ಇದ್ದಾರೆ ಅವರು. ಹೇಗೆ ಇವತ್ತು ತಮಿಳ್ನಾಡಿನವ್ರು ಬರ್ತಾ ಇದ್ದಾರೆ, ಎಲ್ಲರೂ ಒಕ್ಕೂಡಿ ಬರ್ತಾರೆ. ಅಲ್ಲಿ ಯಾವುದೇ ರೀತಿಯಿಂದ ಅವರಿಗೆ ಪಕ್ಷಭೇದ ಇಲ್ಲ. ನಮ್ಮಲ್ಲಿ ಪಕ್ಷಭೇದ ಫುಲ್ಲು. ಏನಾದರೂ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಅವರಿಗೆಲ್ಲ ಕ್ರೆಡಿಟ್ ಹೋಗುತ್ತೋ, ಇಲ್ಲ DK ಶಿವಕುಮಾರ್ ಕ್ರೆಡಿಟ್ ಹೋಗಿಬಿಡ್ತದೋ. ಯಾಕಂದ್ರೆ ಅವರ ಅಧಿಕಾರದಲ್ಲಿ ಅವರ ಅವಧಿಯಲ್ಲಿ ಏನಪ್ಪ ಅಂದ್ರೆ ಇದು ಆಯಿತು ಅಂತೇಳಿ ಅಂದ್ಬಿಟ್ರೆ ಹೆಂಗೆ ಅಂತಂದು. ಅಲ್ಲಿ ಹಾಗೆಲ್ಲ. ಅಲ್ಲಿ ಏನಪ್ಪ ಅಂದ್ರೆ ನೀರಿನ ಬಗ್ಗೆ ಸ್ಪಷ್ಟ ಜ್ಞಾನ ಇದೆ. 1 ಶತಮಾನ ಮುಂದಿದ್ದಾರೆ ತಮಿಳುನಾಡು, ಆಂಧ್ರ, ತೆಲಂಗಾಣದವರು. ನಾವು ಏನಪ್ಪ ಅಂದ್ರೆ 1 ಶತಮಾನ ಹಿಂದಿದ್ದೇವೆ. ಅದು ಜನರಂತೂ ಇನ್ನೂ ಎಷ್ಟು ಶತಮಾನ ಹಿಂದಾದರೂ ಗೊತ್ತಿಲ್ಲ. ಪಾಪ ರೈತರು ಅವರೆಲ್ಲ ಅವ್ರಿಗೆಲ್ಲ ಅಜ್ಞಾನದಲ್ಲಿ ಏನಪ್ಪ ಅಂದರೆ ಅವ್ರು ಮುಳುಗಿ ಹೋಗಿಬಿಟ್ಟಿದ್ದಾರೆ. ಅವ್ರಿಗೆ ಅವೇರ್ನೆಸ್ ಇಲ್ಲ. ಹೀಗಾಗಿ ಇವತ್ತು ನಮ್ಮದು ಕಲ್ಟಿವೇಬಲ್ ಲ್ಯಾಂಡು ಬೇರೆ ಬೇರೆ ಕಡೆಗೆ 80%, 90% ಇದ್ರಪ್ಪ ಅಂದರೆ ನಮ್ಮ ಟೋಟಲ್ ಕಲ್ಟಿವೇಬಲ್ ಲ್ಯಾಂಡ್ನಲ್ಲಿ 35-36%, ಇನ್ಕ್ಲೂಡಿಂಗ್ ಮೈನರ್ ಇರಿಗೇಷನ್ನು. ಅವು ಯಾವುದು ಇವು ಮಾಡಿರ್ತಾರಲ್ರಿ, ಏನೋ ಬೋರ್ವೆಲ್ಲು ಅವೆಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ಹಿಡ್ಕೊಂಡು ಇರಿಗೇಷನ್ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಹೌದು. ಇದು ಫ್ಲಡ್ ಇರಿಗೇಷನ್ನು. ಇವತ್ತು ಡ್ಯಾಮ್ ಇರಿಗೇಷನ್ ಏನೇನಾಗಿದೆ, ಎಷ್ಟಾಗಿದೆ ಅಂತ ಶ್ವೇತಪತ್ರ ಹೊರಡಿಸ್ಬೇಕು. ಆಗ್ತಾ ಇಲ್ಲ. ಎಲ್ಲ ಕೆಲವೊಂದೆಲ್ಲ ಇವು ಏನಪ್ಪ ಅಂದ್ರೆ ಅಂಕಿ ಸಂಖ್ಯೆಗಳೇ ಸಮಸ್ಯೆ ಆಗಿದ್ದಾವೆ. ಆ ಅಂಕಿ ಸಂಖ್ಯೆ ಅವ್ರ ಸಮಸ್ಯೆ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಪ್ರಕಾರ 36-37% ಇದೆ. ಅಂದರೆ ನಮ್ಮ ಕರ್ನಾಟಕ ಇಷ್ಟೊಂದು ಇತಿಹಾಸ, ಆ ಬಾರಿ ಅದು ಇದು ಏನೇನೋ ಸಾಮ್ರಾಜ್ಯಗಳು ಎಲ್ಲ ಹೇಳ್ತಾರೆ, ನಮ್ಮದು ಚರಿತ್ರೆ ಅದು ಇದು ಅಂತೇಳಿ. ಆದರೆ ಇವತ್ತೇನಪ್ಪ ಅಂದರೆ ಏನಾಗ್ತಾ ಇದೆ, ಇವು ಎರಡೂ ಕಂಪ್ಲೀಟ್ ಆಯ್ತು ಅಂದ್ರಪ್ಪ ಅಂದರೆ ನಮ್ಮ ಕರ್ನಾಟಕವನ್ನು ಆರ್ಥಿಕತೆಯಲ್ಲಿ ಹಿಡಿಯೋರು ಯಾರೂ ಇರಲ್ಲ. ಹೌದು ಅಂತ. ಮತ್ತು ವಿದ್ಯುತ್ ಶಕ್ತಿಯಲ್ಲೂ ಸಹಿತ ನಮ್ಮನ್ನು ಮೀರಿಸೋರು ಯಾರೂ ಇರೋದಿಲ್ಲ. ಅಷ್ಟೊಂದು ವಿದ್ಯುತ್ ಶಕ್ತಿ ಬರ್ತದೆ, ಅಷ್ಟೊಂದು ನೀರು ಬರ್ತದೆ, ಅಷ್ಟೊಂದು ಸಮೃದ್ಧಿ ಆಗ್ತದೆ. ಇವತ್ತೇನಪ್ಪ ಅಂದರೆ ಇವರಿಗೆಲ್ಲ ಇದೇನು ಕೊಡ್ತಾ ಇದ್ದಾರಲ್ಲ ಗ್ಯಾರಂಟಿಗಳು, ಅವಾಗ ರೈತರು ಗ್ಯಾರಂಟಿನೇ ಬೇಡ ಅಂತಂತಾರೆ, ಇವರಿಗೆ ವಾಪಸ್ ಕೊಡ್ತಾರೆ ತೆರಿಗೆಗಳನ್ನ. ಯಾಕಂದ್ರೆ ಅವ್ರಿಗೆ ಪಾಪ ಏನೋ ತಿನ್ನಕ್ಕೆ ಕೂಳಿಲ್ಲ. ಮೊದಲು ಅವ್ರನ್ನೇನಪ್ಪ ನಿರ್ಗತಿಕರನ್ನಾಗಿ ಮಾಡೋದು, ಆಮೇಲೆ ದಾನ ಮಾಡೋದು. ಹೌದ್ರಾ? ಬಿಸ್ಕೆಟ್ ಹಾಕೋದು. ಈ ಥರ ಪರಿಸ್ಥಿತಿ ಇದೆ. ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದು ಕೇಳಿಸ್ಕೊಂಡೆ ಸರ್ ನಾನು. ಡ್ಯಾಮೇ ಗಡಗಡ ನಡುಗ್ತಾ ಇತ್ತು, ಕ್ರಸ್ಟ್ ಗೇಟ್ ಕಿತ್ತೋಗಿ ನಮಗೆ ತುಂಬ ಭಯ ಆಗಿತ್ತು. ಆ ಭಾಗದ ಸುಮಾರು ಹಳ್ಳಿಗಳ ರೈತರ ಪರಿಸ್ಥಿತಿ ಏನು ಅಂತ ಭಯ ಆಗಿತ್ತು. ಈಗೆಲ್ಲ ರೆಡಿ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ರು. ಅದು ಬ್ರಿಟಿಷರ ಕಾಲದ ಗೇಟ್ಗಳು ಸರ್ ಅವು.
ಬ್ರಿಟಿಷ್ ಕಾಲದಲ್ಲಿ ಹಾಕಿದ್ದು. ಈಗ ಅದ್ರ ಕ್ವಾಲಿಟಿ ಬಗ್ಗೆ ನನಗೂ ಡೌಟ್ ಇದೆ. ಕ್ವಾಲಿಟಿ ಬಗ್ಗೆ ಯಾರು ಮಾತಾಡಿಲ್ಲ, 3 ಜನ ಮುಖ್ಯಮಂತ್ರಿಗಳು ಮಾತಾಡಿಲ್ಲ. ಯಾರ ಕೈಲಿ ಮಾಡಿಸಿದ್ರು? ಆ ಕರ್ನಾಟಕ ನೀರಾವರಿ ನಿಗಮ ಅಂತಿದೆ, ಬಹುಶಃ ಅದರ ಉಸ್ತುವಾರಿಲೇ ನಡೀತದಿದ್ದು. 3 ರಾಜ್ಯಗಳ ಉಸ್ತುವಾರಿಗೆ ಒಂದು ಇಂಜಿನಿಯರ್ ಇರ್ತಾರೆ, ಆದರೂ ಇವರು ಉಸ್ತುವಾರಿಲಿ ನಡೀತದೆ. ಅಲ್ಲಿ ನೀವು ಏನೋ ಜೂನಿಯರ್ ಮೋಸ್ಟ್ ಇಂಜಿನಿಯರ್ನ ತಗೊಂಬಂದು ಕೂರಿಸಿ ಅಲ್ಲಿಂದ ಕೆಲಸ ಮಾಡಿಸ್ತಿದ್ದೀರಿ ಅಂತ ಸುದ್ದಿ ಇದೆ. ಅದರ ಕ್ವಾಲಿಟಿ ಬಗ್ಗೆ ನಮ್ಗೆ ಇನ್ನೂ ಡೌಟ್ ಇದೆ. ಸದ್ಯಕ್ಕೆ ಏನು ತೊಂದರೆ ಆಗದೆ ಇದ್ರೆ ಒಳ್ಳೆಯದು. ಅದಕ್ಕೆ ನಾವು ಹಾರೈಕೆ ಮಾಡೋಣ, ಹೌದು ಹೌದು, ಜನರಿಗೆ ಆಗಬಾರ್ದು ತೊಂದರೆ ಅಂತ.